ನಮಸ್ತೆ. ಇವತ್ತು ಬೆಳಿಗ್ಗೆ ಯಾವ ಕಡೆ ಎದ್ನೋ ಏನೋ ಗೊತ್ತಿಲ್ಲ. ಎಲ್ಲ ಕೆಲಸ ಮಾಡ್ಕೊಂಡು ಕಿಚನಲ್ಲಿ ಅಡ್ಗೆ ಕೆಲಸ ಎಲ್ಲ ಮುಗಿಸಿದ್ದೆ. ಬಟ್ ಅದಾದ್ಮೇಲೆ ನೋಡ್ತೀನಿ ಈ ಕಿಚನ್ ಸಿಂಕಲ್ಲಿ ಸ್ವಲ್ಪ ಲೀಕ್ ಆಗಕ್ಕೆ ಸ್ಟಾರ್ಟ್ ಆಗೋಯ್ತು. ಅದು ನಮ್ಮನೆಯವ್ರು ಆಫೀಸ್‌ಗೆ ಹೋದ್ಮೇಲೆ ಆಗಿದೆ ಆ ಥರ. ಅವ್ರು ಇದ್ದಾಗೆ ಆಗಿದ್ದಿದ್ರೆ ನಿಜವಾಗ್ಲೂ ಅವ್ರು ಹೆಲ್ಪ್ ಮಾಡಿರೋರು ನನ್ಗೆ. ಅಂದ್ರೆ ಒಂದು 2, 3 ಡೇಸ್ ಬ್ಯಾಕ್ ಸ್ವಲ್ಪ ಸ್ವಲ್ಪ ಲೀಕ್ ಆಗ್ತಿತ್ತು. ಅವಾಗ ನಾನು ಹೇಳ್ದೆ ಅವ್ರಿಗೆ ಈ ಥರ ಲೀಕ್ ಆಗ್ತಿದೆ ಸ್ವಲ್ಪ ಕಿಚನ್ನಲ್ಲಿ ನೋಡಿ ಅಂತ ಹೇಳಿ. ಸರಿ ಬಿಡು ಸ್ವಲ್ಪ ಫ್ರೀ ಆದ್ಮೇಲೆ ಅದನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಡ್ತೀನಿ ಅಂತ ಹೇಳಿದ್ರು. ಬಟ್ ಇವತ್ತು ಸ್ವಲ್ಪ ಜಾಸ್ತಿನೇ ಆಯ್ತು. ಇನ್ನ ನಮ್ಮ ಲೇಡೀಸ್‌ಗೆ ಸುಮ್ನೆ ಇರಕ್ಕಾಗತ್ತಾ? ಅದ್ರಲ್ಲೂ ಎಸ್ಪೆಷಲಿ ಕಿಚನಲ್ಲಿ ಏನಾದ್ರೂ ಆಗಿದೆ ಅಂದ್ರೆ ನಮ್ಮ ಕೈಲಿ ಇರಕ್ಕಂತೂ ಆಗಲ್ಲ ಅಲ್ವಾ? ಸೊ ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನಾನೇ ಆ ಪೈಪನ್ನೆಲ್ಲ ನೀಟಾಗಿ ತೆಗೆದು ಅದನ್ನೆಲ್ಲ ನೀಟಾಗಿ ಎಲ್ಲ ಕ್ಲೀನ್ ಮಾಡಿದೆ. ಸೊ ಇವಾಗ ನೋಡಿದೆ ಅಷ್ಟೊಂದು ಏನು ಹೋಗ್ತಾ ಇಲ್ಲ. ಬಟ್ ಅದೇ ಥರ ಎಗೇನ್ ಲೀಕ್ ಆಗಿದೆ ಅಂತಂದ್ರೆ ನಮ್ಮ ಕೈಲಂತೂ ಮಾಡಕ್ಕಾಗಲ್ಲ. ಬಿಕಾಸ್ ಈ ಪೈಪಲ್ಲಿರೋ ಗಲೀಜೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಬಟ್ ಅದ್ರೇನಾದ್ರೂ ಅಲ್ಲಿ ಬೇರೆ ಕಡೆ ಏನಾದ್ರೂ ಪ್ರಾಬ್ಲಮ್ ಇದ್ರೆ ಪ್ಲಂಬರ್‌ನೇ ಕರೆಸಿ ಕ್ಲೀನ್ ಮಾಡಿಸ್ಬೇಕಾಗತ್ತೆ. ಇಲ್ಲಾಂದ್ರೆ ಸ್ವಲ್ಪ ಏನಾದ್ರೂ ಇದ್ ಮಾಡ್ಬೇಕಾಗತ್ತೆ. ಆಲ್ಮೋಸ್ಟ್ 4 ಇಯರ್ಸ್ ಆಗುತ್ತೆ ಆಗಸ್ಟ್ ಬಂದ್ರೆ. ಸೊ ಸ್ವಲ್ಪ ರಿಪೇರಿ ಕೆಲ್ಸಗಳಂತೂ ಬರೋದು ಕಾಮನ್ನೇ ಅಲ್ವಾ? ಈ ತರ ಸಣ್ಣ ಪುಟ್ಟ ಆದ್ರೆ ನಾವೇನು ಯಾರ್ ಹೆಲ್ಪು ತಗೊಳಲ್ಲ. ನಾವೇನಾದ್ರೂ ಮಾಡ್ಕೊಂಡ್ಬಿಡ್ತೀವಿ. ಬಟ್ ಸಿವಿಯರ್ ಆಗಾದಾಗ ನಮ್ಮ ಕೈಲಾಗಲ್ಲ ಅಲ್ವಾ? ಸೊ ಆ ಟೈಮಲ್ಲಿ ನಾವು ಕರೆಸ್ಲೇಬೇಕಾಗತ್ತೆ. ಇನ್ನ ಮನೆ ಕಟ್ಟುವಾಗ ನಾವು ಎಷ್ಟು ಖುಷಿಯಿಂದ ಎಷ್ಟು ಹಂಗಿರ್ಬೇಕು, ಹೀಗಿರ್ಬೇಕು ಅಂತ ಹೇಳಿ ಏನೇನೋ ಪ್ಲಾನ್ ಮಾಡಿ ಮನೆ ಏನೋ ಕಟ್ಕೊಂಡ್ಬಿಡ್ತೀವಿ. ಬಟ್ ಅದಾದ್ಮೇಲೆ ಅದನ್ನ ನೀಟಾಗಿ ಮೇಂಟೈನ್ ಮಾಡೋದಿದೆ ನೋಡಿ, ಅದಂತೂ ಅವಾಗ ಅನ್ಸುತ್ತೆ ಯಾಕಾದ್ರೂ ಈ ತರ ಮನೆ ಎಲ್ಲ ಕಟ್ಟಿಸ್ಕೊಂಡ್ವಪ್ಪ ಅಂತ ಹೇಳಿ. ಬಟ್ ಪ್ರತಿ ಸಲ ಹಂಗೆ ಕ್ಲೀನ್ ಮಾಡುವಾಗ ಅನ್ಸುತ್ತೆ. ಬಟ್ ಕ್ಲೀನ್ ಎಲ್ಲ ಮಾಡಿ ಆದ್ಮೇಲೆ ನೋಡಿದಾಗ ಅಪ್ಪ ಚೆನ್ನಾಗಿದೆ ಮನೆ ಅಂತ ಹೇಳಿ ಎಲ್ಲೋ ಒಂದ್ ಕಡೆ ಖುಷಿ ಆಗ್ತಾ ಇರತ್ತೆ ಅಲ್ವಾ? ಆಗ್ಲೇ ನಾನೇನು ಸಿಂಕ್ ಹತ್ರ ಎಲ್ಲ ಕ್ಲೀನ್ ಮಾಡಿದ್ನಲ್ವಾ? ಸೊ ಅದನ್ನೆಲ್ಲ ಒಣಗಕ್ಕೆ ಬಿಟ್ಟಿದ್ದೆ. ಅಂದ್ರೆ ಸ್ವಲ್ಪ ತ್ಯಾವ ಇದ್ದು ಹಾಗೆ ಕ್ಲೋಸ್ ಮಾಡ್ಬಿಟ್ರೆ ಈ ಜಿರಳೆಗಳ್ದೆಲ್ಲ ಸ್ವಲ್ಪ ಪ್ರಾಬ್ಲಮ್ ಆಗ್ಬಿಡತ್ತೆ ಅಂತ ಹೇಳಿ ಎಲ್ಲ ನೀಟಾಗಿ ಅದು ಒಣಗದ್ಮೇಲೆ ಆಮೇಲೆ ನಾನು ಅದನ್ನೆಲ್ಲ ಆರ್ಗನೈಸ್ ಮಾಡ್ಕೊಂಡು ಅಲ್ಲಿ ಎಲ್ಲ ಕ್ಲೀನ್ ಮಾಡ್ಕೊಂಡೆ. ಅಂದ್ರೆ ಇವತ್ತು ನಮ್ಮ ಹೌಸ್ ಹೆಲ್ಪ್ ಬಂದು ಹೋದ್ಮೇಲೆ ಈ ತರ ಪ್ರಾಬ್ಲಮ್ ಆಗಿದೆ ನನ್ಗೆ. ಆಮೇಲೆ ಇನ್ನ ನಾಳೆ ಹಬ್ಬ ಇತ್ತಲ್ವಾ? ಸೊ ಕೆಲವೊಂದು ಐಟಮ್ಸ್ ಎಲ್ಲ ಬೇಕಿತ್ತು ನನ್ಗೆ. ಅಂದ್ರೆ ಗ್ರೋಸರೀಸ್ ಎಲ್ಲ ಅಂದ್ರೆ ಹಬ್ಬಕ್ಕೆ ಆಗುವಂಥದ್ದು. ಸೊ ಅದನ್ನೆಲ್ಲ ಲೀಸ್ಟ್ ಮಾಡ್ಬಿಟ್ಟು ಇವಾಗ ಪಾವನಿನೂ ಮನೇಲೇ ಇದ್ದಾಳಲ್ವಾ? ಎಕ್ಸಾಮ್ಸ್ ಎಲ್ಲ ಮುಗೀತು ಅವಳ್ದು. ಸೊ ಅವಳನ್ನ ಹಂಗೆ ಕಳಿಸ್ದೆ ತಗೊಂಡ್ ಬಾ ಅಮ್ಮ ಅಂತ ಹೇಳಿ. ಅವಳು ಹೋದ್ಲು. ಬಟ್ ಆಮೇಲೆ ನೆನಪಾಗ್ತಿದೆ ನಾನು ಲೀಸ್ಟ್ ಕೊಟ್ಟಿದ್ದೀನಿ, ಬ್ಯಾಗ್ ಕೊಟ್ಟಿದ್ದೀನಿ. ಬಟ್ ಅಮೌಂಟ್ ಕೊಡೋದೇ ಮರ್ತೋಗ್ಬಿಟ್ಟಿದ್ದೀನಿ. ಮತ್ತೆ ಸರಿ ಅಂತ ಹೇಳಿ ಅಮೌಂಟ್ ಕೊಟ್ಟು ತಗೊಂಡ್ ಬಾ ಅಂತ ಹೇಳಿ ಕಳಿಸ್ದೆ. ಸೊ ಇವತ್ತಿನ ದಿನ ಈ ರೀತಿ ಇತ್ತು. ನಾಳೆ ಯಾವ ರೀತಿ ಇರತ್ತೆ ಅಂತ ನೋಡೋಣ. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಬಾಯ್.